ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಪ್ರಣಯಂ ಸಿನಿಮಾಗೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಜೊತೆಗೆ ಅಂದರೆ ಯೂಶಲಿ ಮನೋಮೂರ್ತಿ ಅವ್ರ ಸಿನಿಮಾ ಅಥವಾ ಪಿ2 ಪ್ರೊಡಕ್ಷನ್ಸ್ ನಮ್ಮ ಪರಮೇಶ್ವರ್ ಸಿನಿಮಾಗಳಾಗಿರ್ಬೋದು, ಅವರು ಇಷ್ಟು ದಿನ ಮಾಡಿರೋಂಥ ಸಿನಿಮಾಗಳು, ಇವರಿಬ್ಬರಲ್ಲೂ ಕೂಡ ಒಂದು ಸಾಮ್ಯತೆ ಇದೆ. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಸಿನಿಮಾ ರಿಲೀಸ್ ಆಗೋವರೆಗೂ ಒಂದಷ್ಟು ಸರ್ಪ್ರೈಸ್ಗಳು ಹಂಗೆ ಇರುತ್ತೆ. ಸೊ ಒನ್ಸ್ ಅಗೇನ್ ಇವರಿಬ್ಬರ ಕಾಂಬಿನೇಷನಲ್ಲಿ ಬಂದಿರೋಂಥ ಸಿನಿಮಾ ಪ್ರಣಯಂ. ಸೊ ಇಬ್ಬರು ಕೂಡ ಸರ್ಪ್ರೈಸಲ್ಲಿ ಕೊಡೋದ್ರಲ್ಲಿ ಕಿಂಗ್ಸು. ಸೊ ಈ ಸಲ ಇಬ್ಬರು ಕೂಡ ಒಟ್ಟಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸಿನಿ ಪ್ರಿಯರಿಗೆ ಅದು ತುಂಬ ಇಷ್ಟ ಆಗಿದೆ. ತುಂಬ ಒಳ್ಳೊಳ್ಳೆ ಕ್ರಿಟಿಕ್ಸ್ ಬರ್ತಿದೆ ಈ ಸಿನಿಮಾ ಬಗ್ಗೆ. ಆಮೇಲೆ ಎಸ್ಪೆಷಲಿ ವರ್ಕ್, ಮನೋಮೂರ್ತಿ ಅವ್ರ ಕೆಲಸದ ಬಗ್ಗೆ ಆಗಲಿ, ಇವರ ಪ್ರೊಡಕ್ಷನ್ ಬಗ್ಗೆ ಆಗಲಿ, ಅಥವಾ ಎಲ್ಲ ವಿಭಾಗದಲ್ಲೂ ತುಂಬ ಚೆನ್ನಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ನಮಗೆ ಇವಾಗ ಈ ಕ್ಷಣ ನಿರ್ಮಾಪಕರಿದ್ದಾರೆ, ಜೊತೆಗೆ ಮನೋಮೂರ್ತಿ ಅವರು ಸಂಗೀತ ನಿರ್ದೇಶಕರು ಇದ್ದಾರೆ. ಅವರನ್ನು ಮಾತಾಡ್ಸೋಂಥ ಒಂದು ಸಂದರ್ಭ, ಜೊತೆಗೆ ಪ್ರಣಯಂ ಸಕ್ಸಸ್ ಈ ಸೀಕ್ರೆಟ್ನ ರಿವೀಲ್ ಮಾಡುವಂಥ ಒಂದು ಖುಷಿ ವಿಚಾರ. ಸರ್ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಇವರು ಕಂಗ್ರ್ಯಾಚುಲೇಷನ್ಸ್, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಸರ್ ನಿಮಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಅಫ್ಕೋರ್ಸ್ ನಾವೆಲ್ಲ ಟೆಕ್ನಿಷಿಯನ್ಸ್ ಇದು ಮಾಡಿದಾಗ ನಾವು ಒಳ್ಳೆ ಮೂವಿ ಮಾಡಬೇಕು, ಜನರಿಗೆ ಇಷ್ಟ ಆಗಬೇಕು, ನಮ್ಮ ಕನ್ನಡ ಫಿಲ್ಮ್ಸ್ನ ಲಿಫ್ಟ್ ಮಾಡಬೇಕು, ಆ ಉದ್ದೇಶದಿಂದನೇ ಮಾಡೋದು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಇವಾಗ ಆಡಿಯನ್ಸ್ ಇದನ್ನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಅವರೇ ಮುಂದೆ ತೊಗೊಂಡು ಹೋಗ್ತಾರೆ ಇದನ್ನ. ಐ ಆಮ್ ವೆರಿ ಕಾನ್ಫಿಡೆಂಟ್ ಆಫ್ ದಟ್. ಅದೇ ನಾವೆಲ್ಲ ಫಿಲ್ಮ್ ಮೇಕರ್ಸು, ಟೆಕ್ನಿಷಿಯನ್ಸು ನಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟು ಕೆಲಸ ಮಾಡಿದರೆ, ಒಳ್ಳೆ ಪ್ರಾಡಕ್ಟ್ ಡೆಲಿವರ್ ಮಾಡಿದರೆ ಆಡಿಯನ್ಸ್ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದನ್ನ. ಆಡಿಯನ್ಸ್ ಬರಬೇಕು, ಥಿಯೇಟರ್ಗೆ ಬರ್ತಾ ಇದ್ದಾರೆ, ಇನ್ನೂ ಬರ್ತಾರೆ, ಇನ್ನೂ ಸೂಪರ್ ಹಿಟ್ ಮಾಡ್ತಾರೆ ಈ ಫಿಲ್ಮ್ನ. ಇದು ಸಾಂಗ್ಸು, ಇದು ಒಂದು ರೀತಿಯಲ್ಲಿದೆ, ಎಲ್ಲ ಮೆಲಡಿ ಸಾಂಗ್ಸ್ ಆ್ಯಕ್ಚುಲಿ. 2 ಸಿಚುವೇಶ್ನಲ್ ಸಾಂಗ್ಸ್ ಬಿಟ್ಟರೆ ಇವಾಗ ಜನರಿಗೆ ಗೊತ್ತು, ಒಂದು ಎಂಗೇಜ್ಮೆಂಟ್ ಸಾಂಗ್ ಇದೆ ಮತ್ತು ಒಂದು ಮದುವೆ ಸಾಂಗ್ ಇದೆ. ಅವೆರಡು ಬಿಟ್ಟರೆ ಮಿಕ್ಕಿದ 3 ಸಾಂಗು ಜಸ್ಟ್ ರೊಮ್ಯಾಂಟಿಕ್ ಮೆಲಡಿ ಸಾಂಗ್ಸು. ಬಟ್ ಆ್ಯಕ್ಚುಲಿ ಮೂವಿನ ನೋಡಿದರೆ BGM ಅಂದರೆ ರೀ ರೆಕಾರ್ಡಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಹೋಗೋದು ಫಿಲ್ಮ್ ಹೇಗೆ ಹೋಗ್ತಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬೇರೆ ಗ್ರೀನಲ್ಲಿ ಹೋಗ್ತಾ ಇರುತ್ತೆ, ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ. ಇಟ್ ಟೇಕ್ಸ್ ಟೋಟ್ಲಿ ನ್ಯೂ ಡೈಮೆನ್ಷನ್. ಆ್ಯಂಡ್ ನೋಡೋರಿಗೆಲ್ಲ ಗೊತ್ತಿರೋದು. ನಾನು ಇನ್ನೂ ಹೇಳೋಲ್ಲ, ಯಾಕೆಂದರೆ ಇನ್ನೂ ಜನರು ಬಂದು ಅದನ್ನ ನೋಡಬೇಕು, ಆವಾಗ ಗೊತ್ತಾಯ್ತು ಏನು ಅಂತ. ಟೋಟ್ಲಿ ಡಿಫ್ರೆಂಟ್ ಕಲರ್. ಫಸ್ಟ್ ಹಾಫಲ್ಲಿ ಫುಲ್ ಎಂಟರ್ಟೈನ್ಮೆಂಟ್, ಮಜಾ ಆ್ಯಂಡ್ ಸ್ವಲ್ಪ ಬಿಲ್ಡಪ್ ಆಗ್ತಾಯಿದೆ. ಅದೇನೋ ಒಂದು ಸಮಥಿಂಗ್ ಇಸ್ ಹ್ಯಾಪ್ನಿಂಗ್, ಬಟ್ ಏನು ಅಂತ ಗೊತ್ತಿಲ್ಲ, ಇನ್ನು ಜನರಿಗೆ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ಇಟ್ಸ್ ರೇಸಿಂಗ್ ಸಮ್ ಆಂಗ್ಸೈಟಿ. ವಾಟ್ ಈಸ್ ಹ್ಯಾಪ್ನಿಂಗ್ ಏನೋ ಒಂಥರ ಇಂಟ್ರೆಸ್ಟ್ ರೇಸ್ ಮಾಡುತ್ತೆ. ಸೆಕೆಂಡ್ ಹಾಫ್ ಬಂದ ತಕ್ಷಣ the film goes like this, take off in a different direction and totally to the top, end ವರ್ಗು. ಸೊ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದನ್ನೇ ಫಾಲೋ ಮಾಡಿರೋದು. ಡೆಫಿನೆಟಾಗಿ ನನಗೆ ಫಸ್ಟ್ ಕಾಪಿ ನೋಡಿದಾಗಲೇ ನಮಗೆ ಒಂದು ಖುಷಿ ಇತ್ತು. ಬಟ್ ಆದರೆ ನನಗೇನಂದು ಒಂದೇ ಒಂದು ಡೌಟ್ ಇತ್ತು. 9 ಫಿಲಿಮ್ ರಿಲೀಸ್ ಆಗ್ತಿದೆ, ರಜನಿಕಾಂತ್ ಅವ್ರ ಫಿಲಿಮ್ ರಿಲೀಸ್ ಆಗ್ತಿದೆ, ಜೊತೆಗೆ ಕನ್ನಡದ ಒಂದು 7-8 ಫಿಲಿಮ್ ರಿಲೀಸ್ ಆಗ್ತಿದೆ, ಒಂದು 9 ಫಿಲಿಮ್ ರಿಲೀಸ್ ಆಗ್ತಿತ್ತು. ನಂಗೆ ಭಯ ಆಗ್ತಾಯಿತ್ತು. ಬಟ್ ಇವತ್ತು ನೋಡಿದ್ರೆ ನಮ್ಮ ಜನ ಪ್ರಣಯಂ ಕೊಟ್ಟಂಥ ಒಂದು ಪ್ರೀತಿ, ಆ ಒಂದು ಓಪನಿಂಗು ರಿಯಲಿ ಫುಲ್ ಖುಷಿ ಆಗೋಯ್ತು. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಒಂದು ಮೇಲುಗೈ ಆಗೋಯ್ತು. ಸೊ ಎಲ್ಲಿ ನೋಡಿದ್ರೂ ಸಖತ್ ಎಂಜಾಯ್ ಮಾಡ್ತಿದ್ದಾರೆ, ಖುಷಿ ಬೀಳ್ತಿದ್ದಾರೆ. ಆ ಟೈಮ್ಗೆ ವಿಜುವಲ್ ಬರ್ತಾ ಇದೆ. ಸೊ ಅದನ್ನೆಲ್ಲ ನೋಡ್ತಿದ್ರೆ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿದ್ದು ನಿಜವಾಗ್ಲೂ ಸಾರ್ಥಕತೆ ಆಯಿತು ಅಂದ್ಬಿಟ್ಟು ಭಾಳ ಖುಷಿಯಾಗಿದ್ದೀನಿ ಪ್ರವೀಣ್. ನನಗೆ ಭಯ ಆಗ್ತಾಯಿತ್ತು, ನಾವು ಟಿಕೆಟ್ ಓಪನ್ ಮಾಡಿದ್ದೀವಿ, ಎಲ್ಲಾಗುತ್ತೋ ಇಲ್ವೋ ಅಂತ. ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಓಪನ್ ಮಾಡಿ ನೋಡ್ತೀನಿ, ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಆಗ್ತಾ ಇದೆ. ಸೊ ಅವಾಗ ಸ್ಟಾರ್ಟ್ ಆಯ್ತು ನನಗೆ, ರೆಸ್ಪಾನ್ಸ್ ಚೆನ್ನಾಗಿದೆ, ನಾವು ಮಾಡಿರೋ ಪಬ್ಲಿಸಿಟಿ ರೀಚ್ ಆಗ್ತಾ ಇದೆ. ಆಮೇಲೆ ಸಾಂಗ್ಗಳೆಲ್ಲ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಾಂಗು. ಸೊ ಅದೆಲ್ಲ ಕೌಂಟ್ ಆಗ್ತಾ ಇತ್ತು. ಬಟ್ ದೇವ್ರ ದಯದಿಂದ, ಗಾಡ್ ಗ್ರೇಸು, ಅದು ಇವತ್ತು ಜನಗಳು ಮುಗಿಬಿದ್ದು ನೋಡ್ತಾ ಇದ್ದಾರೆ. ಸೊ ಇನ್ನೂ ಆ ಜನ ಮನೆ ಮಾತಾಗಬೇಕಿದ್ದು ಸಿನಿಮಾ. ಸೊ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈಗಿನ ರೆಸ್ಪಾನ್ಸ್ ನೋಡಿದ್ರೆ ಡೆಫಿನೆಟಾಗಿ ಇದೊಂದು ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಖಂಡಿತ ಸರ್. ಅಂದರೆ ಸಿನಿಮಾ ರಿಲೀಸ್ ಆಗಿದೆ, ತುಂಬ ವಿಷಯಗಳನ್ನೇ ಇವಾಗ ನಾನು ಓಪನ್ ಮಾಡಿಸಂಗಿಲ್ಲ ಮತ್ತು ಅವರು ಓಪನ್ ಮಾಡೋಂಗಿಲ್ಲ. ಈ ಸಿನಿಮಾ ಇರೋದೇ ಹಂಗೆ. ಈಗ ನಾನು ಕೂಡ ಹೇಳ್ಕೊಳ್ಳೋಂಗಿಲ್ಲ. ಸಿನಿಮಾ ನೋಡಿ ನಾನು ಎಂಜಾಯ್ ಮಾಡ್ಕೊಂಡು ಆಚೆ ಬಂದಿದ್ದೀನಿ, ಇವ್ರು ನೋಡ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದ ವಿಶೇಷತೆನೇ ಅದು. ನೀವೇ ಸಿನಿಮಾ ನೋಡಬೇಕು. ಯಾರಾದರೂ ಕತೆ ಹೇಳಕ್ಕೆ ಬಂದರೆ ದಯವಿಟ್ಟು ಕೇಳಬೇಡಿ, ಈ ಸಿನಿಮಾ ನೋಡೇ ಎಂಜಾಯ್ ಮಾಡಬೇಕು. ನೀವು ಮಿಸ್ ಮಾಡಿಬಿಡಿ. ಇವತ್ತೇ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಪ್ರಣಯಂ ಒಂದು ಒಳ್ಳೆ ಸಿನಿಮಾ. ಒನ್ಸ್ ಅಗೇನ್ ಮನೋಮೂರ್ತಿ ಅವರ ತುಂಬ ಅದ್ಭುತ ವರ್ಕು. ಅವ್ರದ್ದು ಏನು ಇಷ್ಟು ದಿನ ಅವರು ಸಿನಿಮಾಗಳು ಮಾಡ್ಕೊಂಬಂದಿರೋ ಕೆಲಸ ಮಾಡಿದ್ದಾರೆ. ಸೊ ಒನ್ ಆಫ್ ದ ಫೈನೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿ ಅಗೈನ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಪಿ2 ಪ್ರೊಡಕ್ಷನ್ ಪರಮೇಶ್ ಅವರು ಈ ಸಲ ಮತ್ತೊಂದು ಹಿಟ್ನ ಡೆಲಿವರ್ ಮಾಡಿದ್ದಾರೆ. ಸೊ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. 1 2 3 ಜೈ ಪ್ರಣಯಂ. ಸೊ ಪ್ರಣಯಂ ತಂಡ ತುಂಬ ಖುಷಿಯಲ್ಲಿದೆ. ಮತ್ತೊಂದು ಈ ಥರದ್ದು ಒಂದಷ್ಟು ಸಿನಿಮಾಗಳು ಅವ್ರ ಕಡೆಯಿಂದ ನಿರೀಕ್ಷಿಸ್ತಾ ಇದು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಪ್ರವೀಣ್ ಏಕಾಂತ, ಕನ್ನಡ ಪಿಕ್ಚರ್.